ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸರ್ ದಯಮಾಡಿ ಮಾತಾಡ್ಬೇಡ. ಆಮೇಲೆ ಯಾರಿಗೂ ಸ್ವಾಗತ ಬೇಡಣ್ಣ, ಸಲಹೆ ಅರ್ಥ ಕೊಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯಾದ್ಯಂತ ಯಾವಾಗಲೂ ನೀರಿನ ತೊಂದರೆ ಇದೆ ಅಂತ ಹೇಳಿದ ಮಾತನಾಗ ನಾವು ಕೂಡ ರೈತರು ಕೂಡ ಒಂದು ಅಭಿಪ್ರಾಯ ಬಂದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರೆ ಗಂಟಲ ಅಂತಕ್ಕಂಥ ಅಭಿಪ್ರಾಯದ ಮೇಲೆ ನಾವಿದ್ದೇವೆ ಸರ್. ಆದ್ರೆ ಇತ್ತೀಚೆಗೆ ಬರ್ತಾ ಮತ್ತೆ ತಾವೇನು ಹೇಳಿದ್ರಿಲ್ಲ 75 ಸಾವಿರ ಮಾತ್ರ ಈ ಕಡೆ MLA ಬಂದು ಬಿಡ್ರಿ. ಅದಕ್ಕೆ ನಾನು MLA ಜಗ ಬಿಡು. ಈ ಕಡೆ ಬಮ್ಮ ಅಲ್ಲೇ 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 ಸಭೆ ನಿಂದ್ರು ಎದ್ದಳು ದಯಮಾಡಿ ಕೋಪರೇಷನ್ ಮಾಡಿ. 75 ಸಾವಿರ ತಾವು ಸಭೆ ಕರಿತೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಪ್ರೋತ್ಸಾಹ ಕೊಡ್ತೀವಿ. ಯಾಕಂದ್ರೆ ಆದ್ರೆ ಒಂದು ಸಂತೋಷ ಸರ್, ಜುಲೈ ಕೊನೆಯ ವಾರದಲ್ಲಿ ಮತ್ತು ಆಗಸ್ಟ್ ಮೊದಲ ವಾರದಲ್ಲಿ ಏನು ಮಲೆನಾಡಲ್ಲಿ ಬಂದಿರತಕ್ಕಂಥ ಮಳೆಯಿಂದ ಇವತ್ತು ನಾವೇನು ಜೀವನಾಳೆ ಕಾಯಿದೆ ಸರ್. ನೀವು ಆಮೇಲೆ ಹೇಳಿದ ವಿಷಯ ತಿಳಿಸಿದ್ದು 85 ಆದ್ಮೇಲೆ ಸಭೆ ಕರಿತೀವಿ ಅಂತ ಹೇಳಿದ್ರೆ ಇವತ್ತು ದಯವಿಟ್ಟು 82 TMs ಇದೆ, 82 TMs ಇದೆ ಮತ್ತು 39,000 ಮೊತ್ತ ಇದೆ. ಅಲ್ಲಿಂದ ಬರಕ್ಕೆ 4 ದಿನ ಟೈಮ್ ಆಗುತ್ತೆ. ದಿನನಿತ್ಯ ಕೂಡ 3 TMs ವರೆಗೆ ಅಂದ್ರೆ 95 ಹೊತ್ತು ಇವತ್ತು 3 ದಿನದೊಳಗೆ 95 TMs ನೀರು ಬರ್ತಕ್ಕಂಥ ಒಂದು ಶೇಖರಣೆ ಆಗ್ತಾ ಇದೆ. ಅದರಲ್ಲಿ ತಮ್ಮ ಅಭಿಪ್ರಾಯ ಬಂದಂತೆ 110 TMs ವರೆಗೆ ತಾವೇನು ಆಲೋಚನೆ ಮಾಡಿಲ್ಲ. ಅದು ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಆಲೋಚನೆ. ಆದ್ರೆ ನಿಮ್ಮ ಆಲೋಚನೆ ಪ್ರಕಾರ ನಾವು ಕೂಡ ಬಂದಿದ್ದೀವಿ. ಅಂದ್ರೆ ರೈತರು ಬೇಸಿಗೆಗಳಲ್ಲಿ ನೀರನ್ನು ಇವತ್ತು ತೊಂದರೆಗೆ ಅನುಭವಿಸಿದ್ದೀವಿ. ಹಂಗಾಗಿ ನಾವೆಲ್ಲ ಆಶಾದಾಯಕ ಬಂದಿದ್ದೀವಿ ಸರ್. ದಯವಿಟ್ಟು ಇದೇನು ಆನಂದ ಈಗ ರೈತರಲ್ಲಿ ಒಂದು ಬಂದಿದೆ ಸರ್. ಒಳಗೆ 2016-17ರಲ್ಲಿ ಆನಂದ ಆಫ್ ಮಾಡಿದ್ವಿ. ಅದ ನಮ್ಮ ಸಂತೋಷ ಸಾರಿದ್ದಾರೆ. ಅದರಿಂದ ಮೇಲ್ಮಾರ್ಗದಲ್ಲಿ ನೀರು ಆಯ್ತು, ಕೆಳಮಾರ್ಗದಲ್ಲಿ ನೀರು ಬರಲ್ಲ, ಅದಂಗೆ ತೊಂದರೆ ಆಯ್ತು. ಅದಕ್ಕೆ ಏನು ಆಗಲ್ಲ ಬೇಡ. ದಯವಿಟ್ಟು ಇವತ್ತು ನೀವು NMMCಗೆ HSC ಕಂತು 4,000, ಇವತ್ತು HSCಗೆ 3,000, ಇವತ್ತು LHCಗೆ 2,000, ಇವತ್ತು ಬಿಡಿಗೆ 1,000, ಇವತ್ತು ರಾಯಬಸವಕ್ಕೆ 600, ಇವತ್ತು ಏನೇ ತಂದ್ರೆ ಕೊಡೋದನ್ನ 1,000ಕ್ಕಿಂತ ಮೇಲೆ ಉಪಯೋಗಿಸೋದು ಸರ್. ಮರಡೆ 10,000 ರೂಪಾಯಿ ಉಪಯೋಗಿಸಿದ್ರು ಕೂಡ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ನೀರು ಇವತ್ತೇನು 4 ತಿಂಗಳು ಸರ್. ಆ 4 ತಿಂಗಳಲ್ಲಿ ಸಂಪೂರ್ಣ ಬೆಳೆಗಳು ಬರ್ತಕ್ಕಂಥ ಪ್ರಯತ್ನ ಇರ್ತಾವ. ಡಿಸೆಂಬರ್ ಎಂಡಿಂಗ್ವರೆಗೆ ಕೂಡ 135 ದಿನಗಳು ಡಿಸೆಂಬರ್ ಎಂಡಿಂಗ್ವರೆಗೆ ಕೂಡ 135 ದಿನಗಳು ಆಗ್ತಾವ. ಆ 135 ದಿನಗಳಲ್ಲಿ ನೀವೇನೇ ಇವತ್ತಿನ ಇನ್ಸೂರೆನ್ಸ್ ಲೆಕ್ಕ ಮಾಡ್ಕೊಂಡ್ರು ಕೂಡ ನಮಗೆ ಲಭ್ಯತೆ ಇದೆ. ದಯವಿಟ್ಟು ನೀವು ಆಧಾರವಾಗಿ ಇಟ್ಕೊಂಡು ರೈತರಿಗೆ ನೀರು ಕೊಡಬೇಕು ವಿನಂತಿ ಮಾಡ್ತೇವೆ. ಅದೇ ರೀತಿಯಾಗಿ ಇವತ್ತು ಬೆಳಗ್ಗೆ ದಯವಿಟ್ಟು ಸರ್ ಇವತ್ತು ಬೆಳಗ್ಗೆ ಎಲ್ಲಿಗೂರು, ಆಲೂರು ಮತ್ತು ದೋಣ ಅವರೆಲ್ಲ ಎಲ್ಲರಿಗೂ ಮಾತಾಡಿದೀವಿ. ನೀವು ಆಂಧ್ರ ಪ್ರದೇಶ ದಯವಿಟ್ಟು ಬೇಗ ನೀರು ತಗೊಳ್ಳಿ, ನಮಗೆ ತೊಂದರೆ ಆಗ್ತದ. ಅವ್ರು ಕೂಡ ಇವತ್ತಿನ ನೀರು ತಮ್ಮ 16-15 ತಾರೀಕು ಮೀಟಿಂಗ್ ತಾತು ಅಂತಂದಾರ. ಅವರು ನೀರು ತಾಂತಾರ. ಅದ್ರ ಜೊತೆ ಇನ್ನೊಂದಿಲ್ಲ ಸರ್, HSC ಕುಡಿಯ ನೀರು ಬಿಟ್ಟಿದೆ. ಮತ್ತೆ ಬಂದ್ ಮಾಡಿದ್ರೆ ತೊಂದರೆ ಆಗ್ತದೆ. ಆ ಕುಡಿಯ ನೀರು ಒಳಗಾಗಿ ಅದನ್ನ ಬಿಡ್ಬಿಟ್ರೆ ಈಗ ಮೆಣಸಿನ ಸಸಿ ದಿವಸ ಆಗ್ಯಾವ, ನೇರು ಸಸಿ ದಿವಸ ಆಗ್ಯಾವ. ಆಮೇಲೆ ನೀನು ರಾಘವೇಂದ್ರ ಸರ್ ಕೂಡ ಮಾತಾಡಿದ್ರು, ರಾಘವೇಂದ್ರ ಸರ್ ಕೂಡ ಇಲ್ಲಪ್ಪ ಎಮರ್ಜೆನ್ಸಿ ಮೇಲೆ ಕೃಷಿ ಬೇಕಂತ ಹೇಳಿದ್ದು ನಾವೆಲ್ಲ ವಿಡಿಯೋದಲ್ಲಿ ನೋಡ್ತಾ ಇದ್ವಿ ಸರ್. ದಯವಿಟ್ಟು ತಾವೆಲ್ಲರೂ ಕೂಡ ರೈತರು ಸಾಕಾಗಿಗಳಾಗಿ ಇವತ್ತು ರೈತರ ಪರವಾಗಿ ದಿನನಿತ್ಯ ಮಾತಾಡಬೇಕಾದ್ರೆ ಲೆಕ್ಕಾಚಾರ ಮಾಡ್ಕೊಂಡೆ ಮಾತಾಡ್ತಾರೆ. ಅದಕ್ಕೆ ನಮಗೆ ಖುಷಿ ಐತೆ, ಸಂತೋಷ ಐತೆ. ಇವತ್ತು ತುಂಗಾ ಬಗ್ಗೆ ನೀವು ಆವತ್ತು ಆಗಿದ್ದೀರಿ. ಇವತ್ತು ಬದಲಿಗೆ ನಮಗೆ ಏನ್ ಅನ್ಯಾಯ ಐತೆ ಅದನ್ನ ಇನ್ನೊಂದರೆ ನಾವು ಏನು ಸಚಿವ ಸಪರೇಟ್ ತಜ್ಞರ ಸಭೆ ಕರೆದು ನಾವು ಮಾತಾಡೋಣ ಸರ್. 29 TMs ಲಾಸ್ ಆಗ್ತಕ್ಕಂಥದ್ದು ನಾವು ಯಾವ ರೀತಿ ಮಾಡೋದು ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಭೆ ಕರೆಯುತ್ತೇವೆ. ದಯವಿಟ್ಟು ಏನು ಸಭೆ ಕರೆದಿರ್ತಕ್ಕಂಥದ್ದು ಸಂತೋಷದಾಯಕ ವಿಚಾರ. ನಮ್ಗೆಲ್ಲರಿಗೂ ಕೂಡ ರೈತರಿಗೆ ಇವತ್ತು ಕೃಷಿಗಾಗಿ ನೀರು ಕೊಡಬೇಕಂತ ವಿನಂತಿ ಮಾಡ್ತೇವೆ ಸರ್. ಈಗ ದಯಮಾಡಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.